ಹಾಯ್ ಎಲ್ಲರಿಗೂ ನಮಸ್ಕಾರ. ಎಳ್ಳಿನ ಚಿಗುಳಿ ಮತ್ತು ತಂಬಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಎಳ್ಳನ್ನು ತೊಳೆದು ಮತ್ತು ಒಣಗಿಸಿಟ್ಕೊಂಡಿದ್ದೀವಿ ನೋಡಿ. ಇದಕ್ಕೆ ಒಂದು ಕಪ್ ಎಳ್ಳಿಗೆ ಅರ್ಧ ಕಪ್ ಬೆಲ್ಲ ತೊಗೊಂಡಿದ್ದೀವಿ. 1 ಕಪ್ಪು ಒಣ ಕೊಬ್ಬರಿ ತುರಿ ತಗೋಬೇಕು. ಅಕ್ಕಿನ ಒಣಗಿಸಿ ಕಾಟನ್ ಬಟ್ಟೆಯಲ್ಲಿ ಹಾಕಬೇಕು ನೋಡಿ. ಒಣಗಿಸಿರೋ ಎಳ್ಳನ್ನು, ಕರಿ ಎಳ್ಳನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸಣ್ಣದಾಗಿ ರುಬ್ಬೋದೇನು ಬೇಕಾಗಿಲ್ಲ, ಇಷ್ಟು ರುಬ್ಬಿದರೆ ಸಾಕು. ಇದಕ್ಕೆ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಮತ್ತು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. 1 ಕಪ್ಪು ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀವಲ್ಲ, ಅದರಲ್ಲಿ ಅರ್ಧ ಕಪ್ಪು ಹಾಕ್ತಾಯಿದ್ದೀವಿ ಈಗ ನೋಡಿ. ಈ ಥರ ಉಂಡೆ ಕಟ್ಟೋ ಅದಕ್ಕೆ ಬಂದರೆ ಸಾಕು. ಇದು ಲಕ್ಷ್ಮಿಗೆ ತುಂಬ ಇಷ್ಟವಾದದ್ದು, ಪ್ರಿಯವಾದ ನೈವೇದ್ಯ ಅಂತ ಹೇಳ್ಬೋದು. ಇದನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡಿ ನೈವೇದ್ಯ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಉಂಡೆ. ಈ ಥರ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೋಬೇಕು. ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾನು ಇದನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಅದಕ್ಕೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಈ ಥರ ಮಾಡಿ ನೀವು ವರಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿ. ನೋಡಿ, ಎಲ್ಲ ಉಂಡೆ ರೆಡಿ ಆದವು. ಈಗ ತಂಬಿಟ್ಟಿನ ಉಂಡೆ ಯಾವ ರೀತಿ ಮಾಡೋದಂತ ನೋಡೋಣ. ಒಣಗಿಸಿರೋ ಅಕ್ಕಿಯನ್ನು ಮಿಕ್ಸರಿಗೆ ಹಾಕ್ಕೊಳ್ಳಿ. 1 ಕಪ್ ಅಕ್ಕಿಗೆ ಅರ್ಧ ಕಪ್ಪು ಬೆಲ್ಲ ತಗೋಬೇಕಿಲ್ಲಿ ನೋಡಿ. ಅಕ್ಕಿನ ಮೊದಲು ಮಿಕ್ಸಿ ಮಾಡಿ, ಸಣ್ಣದಾಗಿ ಮಾಡೋದೇನು ಬೇಕಾಗಿಲ್ಲ, ಈ ಥರ ರವೆ ಥರ ಆದರೆ ಸಾಕು. ಈಗ ಇದಕ್ಕೆ ಅರ್ಧ ಕಪ್ ಬೆಲ್ಲ ಹಾಕೋಬೇಕು. ಇನ್ನು ಅರ್ಧ ಕಪ್ಪು ತೋದಿಟ್ಕೊಂಡಿರೋ ಕೊಬ್ಬರಿಯನ್ನು ಸೇರಿಸಿ ಇದನ್ನ ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿಯಲ್ಲಿ. ಈ ಥರ ಉಂಡೆ ಹದಕ್ಕೆ ಬಂದರೆ ಸಾಕು ನೋಡಿ. ಬಂದಿದೆ. ಇವಾಗ ಇದನ್ನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಉಂಡೆ ಕಟ್ತಾ ಹೋಗಬೇಕು ನೋಡಿ. ಈ ಥರ ಉಂಡೆ ಹದಕ್ಕೆ ಬಂದರೆ ಸಾಕು. ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರನೇ ಎಲ್ಲವನ್ನೂ ಉಂಡೆ ಥರ ಮಾಡಿ ಇಟ್ಕೋಬೇಕು. ಇದನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಎಲ್ಲರಿಗೂ ಇನ್ನೊಂದು ಸರಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಲಕ್ಷ್ಮೀದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. Thank you.